ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ನಮ್ಮ ಎಲ್ಲ ಹಬ್ಬಗಳನ್ನ ಮಾಸ, ಮಿತಿ ಹಾಗೂ ಪಂಚಾಂಗದ ಪ್ರಕಾರ ಆಚರಿಸುತ್ತೇವೆ. ಆದರೆ ಪ್ರತಿ ವರ್ಷ ಮಕರ ಸಂಕ್ರಾಂತಿ ಹಬ್ಬವನ್ನ ಮಾತ್ರ ಒಂದು ನಿಖರವಾದ ದಿನಾಂಕ ಜನವರಿ 14ರಂದು ಆಚರಿಸುತ್ತೇವೆ. ಈ ಹಬ್ಬವನ್ನ ಮಾತ್ರ ಯಾಕೆ ದಿನಾಂಕದ ಅನುಸಾರ ಆಚರಿಸುತ್ತೇವೆ ಹಾಗೂ ಇತರ ಹಬ್ಬಗಳನ್ನ ಏಕೆ ಹಾಗೆ ಆಚರಿಸುವುದಿಲ್ಲ? ಅದರ ವೈಜ್ಞಾನಿಕ ಹಿನ್ನೆಲೆ ಏನು? ಇತರ ಹಬ್ಬಗಳಿಗಿಂತ ಮಕರ ಸಂಕ್ರಾಂತಿ ಎಷ್ಟು ವಿಭಿನ್ನ ಹಾಗೂ ಅದಕ್ಕೆ ಸಂಬಂಧಪಟ್ಟ ವಿಶಿಷ್ಟ ಪರಂಪರೆ ಏನು ಎಂಬ ವಿಶೇಷ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಹಾಗಾಗಿ ತಪ್ಪದೆ ಪೂರ್ತಿಯಾಗಿ ನೋಡಿ. ನಮಸ್ಕಾರ, ಹೋಮ್ ಸ್ಟಾರ್ ಚಾನೆಲ್ಗೆ ಸ್ವಾಗತ. ಮಕರ ಸಂಕ್ರಾಂತಿ ಕೇವಲ ಒಂದು ಹಬ್ಬವಲ್ಲ, ಅದು ಪ್ರಕೃತಿಯ ಚಕ್ರದ, ಸೂರ್ಯನ ಚಲನೆಯ ಮತ್ತು ಜೀವ ಜಗತ್ತಿನ ಸಮ್ಮಿಲನ. ಜೀವನದ ಹೊಸ ದಾರಿಗಳನ್ನ ಸೃಷ್ಟಿಸುವ ಹೊಸ ಪ್ರಾರಂಭದ ಸಂಕೇತ ಕೂಡ ಹೌದು. ಚಾಂದ್ರಮಾನ ಯುಗಾದಿ, ಗಣೇಶ ಚತುರ್ಥಿ, ನವರಾತ್ರಿ, ದೀಪಾವಳಿ ಹೀಗೆ ಇನ್ನು ಅನೇಕ ಹಬ್ಬಗಳು ಚಂದ್ರನ ಚಲನೆಯ ಆಧಾರದ ಮೇಲೆ ಆಚರಿಸಲ್ಪಡುತ್ತವೆ. ಆದರೆ ಸಂಕ್ರಾಂತಿ ಹಬ್ಬವನ್ನ ಮಾತ್ರ ನಾವು ಸೂರ್ಯನ ಚಲನೆಯ ಆಧಾರದ ಮೇಲೆ ಆಚರಿಸುತ್ತೇವೆ. ಚಂದ್ರಮಾನ ಕ್ಯಾಲೆಂಡರ್ನಲ್ಲಿ 354ರಿಂದ 355 ದಿನಗಳಾದರೆ ಸೌರಮಾನ ಕ್ಯಾಲೆಂಡರ್ನಲ್ಲಿ 365 ದಿನಗಳು. ಏಕೆಂದರೆ ಚಂದ್ರನ ಚಕ್ರವು ಸೂರ್ಯನ ಚಕ್ರಕ್ಕಿಂತ 11 ದಿನಗಳಷ್ಟು ಚಿಕ್ಕದು. ಆದ ಕಾರಣ ಚಂದ್ರಮಾನ ಚಲನೆಯ ಎಲ್ಲಾ ಹಬ್ಬಗಳ ದಿನಾಂಕದಲ್ಲಿ ಬದಲಾವಣೆ ಕಂಡು ಬರುತ್ತದೆ. ಆದರೆ ಸಂಕ್ರಾಂತಿ ಹಬ್ಬವು ಸೌರಮಾನ ಆಧಾರಿತವಾದ್ದರಿಂದ ಪ್ರತಿ ವರ್ಷವೂ ಕೂಡ ಒಂದೇ ದಿನಾಂಕದಂದು ಕಂಡು ಬರುತ್ತದೆ. ಆದರೆ ಇವುಗಳ ಮಧ್ಯೆ ಇನ್ನೊಂದು ಪ್ರಶ್ನೆ ಮೂಡುವುದು ಸಹಜ. ಸಂಕ್ರಾಂತಿ ಹಬ್ಬವೊಂದನ್ನೇ ಏಕೆ ಸೌರಮಾನದ ಆಧಾರದಂತೆ ಆಚರಿಸಬೇಕು? ಇನ್ನುಳಿದ ಹಬ್ಬಗಳ ಹಾಗೆ ಚಂದ್ರಮಾನ ಆಧಾರದಂತೆ ಏಕೆ ಆಚರಿಸಬಾರದು ಎಂಬುದು. ಅದಕ್ಕೆ ಉತ್ತರ ಇಲ್ಲಿದೆ. ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವ ದಿನವನ್ನೇ ನಾವು ಮಕರ ಸಂಕ್ರಾಂತಿ ಎಂದು ಕರೆಯುತ್ತೇವೆ. ಇದು ಋತುಚಕ್ರಗಳು ಬದಲಾಗುವ ಸಮಯ. ಈ ದಿನದಿಂದ ಉತ್ತರಾಯಣ ಪ್ರಾರಂಭವಾಗುತ್ತದೆ. ಇದು ದೀರ್ಘ ದಿವಸಗಳ ಆರಂಭವನ್ನ ಸೂಚಿಸುತ್ತದೆ. ಇದು ರೈತರ ಬೆಳೆಗಳು ಕೊಯ್ಲಿಗೆ ಬರುವ ಕಾಲವಾಗಿದ್ದು, ಈ ಹಬ್ಬವು ನೇರವಾಗಿ ಕೃಷಿಗೆ ಅನುವು ಮಾಡಿಕೊಡುವ ಕಾಲವಾಗಿದೆ. ಹಾಗೆಯೇ ಹಿಂದೂ ಸಂಸ್ಕೃತಿಯಲ್ಲಿ ಸೂರ್ಯನನ್ನ ಜೀವನದ ಮೂಲ ಎಂದು ಪೂಜಿಸಲಾಗುವುದರಿಂದ ಮಕರ ಸಂಕ್ರಾಂತಿ ಹಬ್ಬವನ್ನ ಸೂರ್ಯನನ್ನೇ ಆಧರಿಸಿ ಶಕ್ತಿಯ ಸಂಕೇತವಾಗಿ ಇದೇ ಸಮಯದಲ್ಲಿ ಆಚರಿಸಲಾಗುತ್ತದೆ. ಅಂತೆಯೇ ಇನ್ನುಳಿದ ಅನೇಕ ಹಬ್ಬಗಳ ಬಗ್ಗೆ ಹೇಳಬೇಕೆಂದರೆ ಅವು ಚಂದ್ರನ ಚಲನೆಯ ಆಧಾರದ ಮೇಲೆ ನಿಂತಿವೆ. ಕಾರಣವೇನೆಂದರೆ ಆಯುರ್ವೇದ, ಋತುಚಕ್ರ ಹಾಗೂ ಪ್ರಾಣಶಕ್ತಿಯ ಮೇಲೆ ಚಂದ್ರನ ಬೆಳಕು ನೇರವಾಗಿ ಪರಿಣಾಮ ಬೀರುತ್ತದೆ. ಆದ್ದರಿಂದ ಚಂದ್ರನ ಸ್ಥಿತಿಯು ಪೂಜಾಕ್ರಮ ಹಾಗೂ ಧಾರ್ಮಿಕ ಆಚರಣೆಗಳಿಗೆ ಪ್ರಶಸ್ತವಾದ ಕಾಲ. ಹಾಗಾಗಿ ನಮ್ಮ ಧರ್ಮದ ಎಲ್ಲಾ ಆಚರಣೆಗಳು ಕೂಡ ಮಾನವನ ದೈಹಿಕ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವ ದಿವಾಮಾನದ ಆಧಾರಿತ ವೈಜ್ಞಾನಿಕ ಹಿನ್ನೆಲೆಗಳನ್ನು ಒಳಗೊಂಡಿದೆ ಎಂಬ ಸತ್ಯ ಇದರಿಂದ ನಮಗೆ ಮನದಟ್ಟಾಯಿತು. ಮಕರ ಸಂಕ್ರಾಂತಿಯು ಸಮಗ್ರ ಭಾರತದ ಹಬ್ಬವಾಗಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಟ್ಟರೂ, ಬೇರೆ ಬೇರೆ ಆಚರಣೆಗಳಿದ್ದರೂ ಮತ್ತು ಕೃತಜ್ಞತೆಯ ಬೇರೆ ಸ್ವರೂಪಗಳಿದ್ದರೂ ಈ ಹಬ್ಬ ಜೀವನ, ಪ್ರಕೃತಿ ಹಾಗೂ ಸೌಹಾರ್ದತೆಯ ಉತ್ಸವವಾಗಿದೆ. ಈ ಸಂಕ್ರಾಂತಿ ನಮಗೆ ಪ್ರಕೃತಿಯೊಂದಿಗೆ ಇರುವ ಅಜರಾಮರ ಸಂಬಂಧವನ್ನ ಗೌರವಿಸಲು ಕಲಿಸುತ್ತದೆ. ಸಮುದಾಯದ ಬಂಧವನ್ನ ಬಲಪಡಿಸುತ್ತದೆ. ನಾವು ಎಳ್ಳು ಬೆಲ್ಲವನ್ನ ಹಂಚಿಕೊಳ್ಳುವುದರ ಜೊತೆಗೆ ಸಕಾರಾತ್ಮಕತೆ ಹಾಗೂ ಭವಿಷ್ಯದ ಭರವಸೆಯನ್ನು ಹಂಚಿಕೊಳ್ಳೋಣ. ಹಬ್ಬದ ಸರಳತೆಯಲ್ಲಿ ಸಂತೋಷವನ್ನು, ಒಗ್ಗಟ್ಟಿನಲ್ಲಿ ಶಕ್ತಿಯನ್ನು,
ಮತ್ತು ಕೃತಜ್ಞತೆಯಲ್ಲಿ ಶಾಂತಿಯನ್ನು ಕಂಡುಕೊಳ್ಳೋಣ. ಮಕರ ಸಂಕ್ರಾಂತಿ ಹಬ್ಬದ ಈ ವಿಡಿಯೋ ನಿಮಗೆಲ್ಲ ಉಪಯುಕ್ತವಾದ ಮಾಹಿತಿಯನ್ನ ನೀಡುವಲ್ಲಿ ಯಶಸ್ವಿಯಾಗಿದೆ ಎಂದು ಭಾವಿಸಿದ್ದೇವೆ. ಹಾಗಿದ್ದಲ್ಲಿ ಈ ವಿಡಿಯೋವನ್ನ ನಿಮ್ಮ ಬಂಧು ಬಾಂಧವರಲ್ಲಿ ಇಷ್ಟ ಮಿತ್ರರೊಂದಿಗೆ ಹಂಚಿಕೊಳ್ಳಿ ಹಾಗೂ ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.